ಟ್ರಾಫಿಕ್ ಅಭಿವೃದ್ಧಿ ದಿಕ್ಸೂಚಿಗೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಹೊಸ ವ್ಯಾಖ್ಯಾನವನ್ನೇ ಬರೆದಿಟ್ಟಿದ್ದಾರೆ. ಬೆಂಗಳೂರು ಟ್ರಾಫಿಕ್ಗೆ ಸಮರ್ಥನೆಯನ್ನ ನೀಡೋ ಬರದಲ್ಲಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಇದೆ, ಟ್ರಾಫಿಕ್ ಸಮಸ್ಯೆ ಒಳ್ಳೆ ಸಮಸ್ಯೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ಬೆಂಗಳೂರು ಬೆಳೀತಾ ಇದೆ, ಹೀಗಾಗಿ ಟ್ರಾಫಿಕ್ ಕೂಡ ಹೆಚ್ಚಾಗ್ತಾ ಇದೆ. ಟ್ರಾಫಿಕ್ ಹೆಚ್ಚಾಗ್ತಾ ಇರೋದು ಅಭಿವೃದ್ಧಿಯ ಸಂಕೇತದ ಭಾಗ. ಹೂಡಿಕೆ ವ್ಯವಹಾರಕ್ಕೆ ಜನ ಬರ್ತಾ ಇದ್ದಾರೆ. ಬೆಂಗಳೂರು ಬಹಳ ವೇಗವಾಗಿ ಬೆಳೀತಾ ಇದೆ, ದೆಹಲಿ ಮುಂಬೈಗಿಂತ ವೇಗವಾಗಿ ಬೆಳೀತಾ ಇದೆ. ಅಭಿವೃದ್ಧಿ ಪ್ರತೀಕವೇ ಟ್ರಾಫಿಕ್ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ಟ್ರಾಫಿಕ್ ಸಮಸ್ಯೆಯ ಬಿಸಿ ಬಹುಶಃ ಪ್ರಿಯಾಂಕ್ ಖರ್ಗೆ ಅವರು ಅನುಭವಿಸಿಲ್ಲ ಅನ್ಸುತ್ತೆ. ವಿಶೇಷವಾದ ಸೌಲಭ್ಯ ಸವಲತ್ತು ಟ್ರಾಫಿಕ್ ಸಂದರ್ಭದಲ್ಲಿ ಅವರಿಗೆ ಒದಗಿಸ್ತಾ ಇರುವ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಇಸ್ ಈಕ್ವಲ್ ಟು ಅಭಿವೃದ್ಧಿ ಅಂತ ಹೇಳಿದ್ದಾರೆ. ಮತ್ತೇನು ಡೀಟೇಲ್ಸ್ ಇದೆ ಬಗ್ಗೆ? ಸ್ಮಿತಾ, ಖಂಡಿತವಾಗ್ಲು ಒಂದ್ ಕಡೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆ ಬಹಳಷ್ಟು ಟೀಕೆಗಳಿಗೆ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಬೆಂಗಳೂರಿನ ಪರಿಸ್ಥಿತಿ, ಪ್ರತಿ ರಸ್ತೆಗಳಲ್ಲೂ ಕೂಡ ಪಾಟ್ ಹೋಲ್ಸ್ ಇರ್ತಕ್ಕಂಥದ್ದು, ಮತ್ತೊಂದ್ ಕಡೆ ಇಡೀ ರಸ್ತೆಗಳೇ ಹಾಳಾಗಿರ್ತಕ್ಕಂಥ ಒಂದಷ್ಟು ಚಿತ್ರಣಗಳನ್ನ ಇಡೀ ಬೆಂಗಳೂರೇ ಇದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥದ್ದು. ಅದರಲ್ಲೂ ಯಾವಾಗ ಸಂಸ್ಥೆಯ ಕಂಪನಿಯ ಒಬ್ಬ ಮಾಲೀಕರು ನಾವು ಬೆಂಗಳೂರನ್ನ ಬಿಟ್ಟು ಹೋಗ್ತೀವಿ ಅನ್ನುವಂತ ವಿಚಾರವಾಗಿ ಟ್ವೀಟ್ ಅನ್ನ ಮಾಡಿದ್ರು. ಅದರ ಹಿಂದೆನೆ ಬಹಳಷ್ಟು ಜನ ಕೂಡ ಟೀಕೆಗಳಿಗೆ ಕಾಂಗ್ರೆಸ್ ಸರ್ಕಾರ ಗುರಿಯಾಯಿತು. ಅದರ ಬೆನ್ನಲ್ಲೇ ಇವತ್ತು ರಸ್ತೆಗಳನ್ನ ರಿಪೇರಿ ಮಾಡುವಂತ ಪಾಟ್ ಗಳನ್ನು ಮುಚ್ಚುವಂತ ಕೆಲಸಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಸರ್ವೇ ಸಾಮಾನ್ಯವಾಗಿ ಗೊತ್ತಿರುವಂತ ವಿಚಾರ. ಆದ್ರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಯನ್ನ ಗಮನಿಸ್ತಾ ಹೋದ್ರೆ ಎಲ್ಲೊಂದ್ ಕಡೆ ಅವರ ಹೇಳಿಕೆ ಬಾಲಿಶ ಅನ್ನುವಂತ ಮಾತನ್ನ ಈಗ ಬಿಜೆಪಿ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಮೇಲ್ಮನೆ ವಿಪಕ್ಷ ನಾಯಕರು ಚಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಈ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಯನ್ನ ವಿರೋಧ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಬೆಂಗಳೂರಿನಲ್ಲಿರ್ತಕ್ಕಂಥ ಪಾಟ್ ಹೋಲ್ಸ್ ಗಳ ರಸ್ತೆಯಲ್ಲಿ ಹೋದ್ರೆ ಯಾರು ಕೂಡ 10 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ಲಿಕ್ಕಾಗಲ್ಲ. ಇದು ಅಭಿವೃದ್ಧಿನ ಅಥವಾ ಇದು ಬೆಂಗಳೂರು ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಅಂತ ಹೇಳಕ್ಕಾಗುತ್ತಾ ಅನ್ನುವಂತ ಮಾತನ್ನ ಕುಟ್ಕಿರ್ತಕ್ಕಂಥದ್ದು. ಒಂದು ಕಡೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆ ಏನಿದೆ, ಬೆಂಗಳೂರು ಅಭಿವೃದ್ಧಿಯಾಗಿದೆ ನಿಜ, ಆದ್ರೆ ಅದಕ್ಕೆ ಟ್ರಾಫಿಕ್ ಹೋಲಿಕೆಯನ್ನ ಮಾಡಿರ್ತಕ್ಕಂಥದ್ದು ಅಥವಾ ಇರ್ತಕ್ಕಂಥ ಒಂದು ತಪ್ಪುಗಳನ್ನ ಮುಚ್ಚಾಕೊಳ್ತಾ ಇರ್ತಕ್ಕಂಥದ್ದು ವೈರುಧ್ಯ ಇಲ್ವಾ? ಬೆಂಗಳೂರು ಸಿಟಿ ಬೆಳೀತಿದೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೂಲಭೂತ ಸೌಕರ್ಯ ಆಗಿರುವ ರಸ್ತೆ ಹಾಗೆ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಇದು ಕೂಡ ಅಭಿವೃದ್ಧಿ ಆಗಬೇಕು. ಅದ್ರ ಬದಲು ವೆಹಿಕಲ್ ಜಾಸ್ತಿ ಆಗ್ತಾ ಇದೆ, ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ, ಟ್ರಾಫಿಕ್ ನಿಂದ ಸಮಸ್ಯೆ ಆಗ್ತಾ ಇದೆ, ಹೀಗಾಗಿ ಅಭಿವೃದ್ಧಿ ಅಂದ್ರೆ ಬೇಸಿಕ್ ಸೆನ್ಸ್ ಅಲ್ವಾ? ಅಂದ್ರೆ ಜನಸಂಖ್ಯೆ ಹೆಚ್ಚಾಗ್ತಿದೆ, ವೆಹಿಕಲ್ಗಳು ಹೆಚ್ಚಾಗ್ತಿದೆ ಅಂದ್ರೆ ಅದಕ್ಕೆ ಬೇಕಾದ ಸೌಕರ್ಯ ಆಗ್ತಿಲ್ಲ ಸರ್ಕಾರದ ಕಡೆಯಿಂದ. ಇದು ಎಂಥವ್ರಿಗೂ ಕೂಡ ಅರ್ಥ ಆಗುದು ಪ್ರಿಯಾಂಕ್ ಖರ್ಗೆ ಅವರು ಹಿಂಗ್ಯಾಕೆ ಹೇಳ್ಬಿಟ್ರು ಅಂತ. ಖಂಡಿತ ಇದಂತೂ ಹಾಸ್ಯಾಸ್ಪದ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆ ನಿನ್ನೆಷ್ಟೇ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಹೇಳಿರ್ತಕ್ಕಂಥದ್ದು. ಇಂಥ ಒಂದು ಹೇಳಿಕೆಗಳಿಗೆ ಇವತ್ತು ಟೀಕೆಗಳಿಗೆ ಮತ್ತಷ್ಟು ಆಸ್ಪದಕ್ಕೆ ಕಾರಣವಾಗ್ತಾ ಇರ್ತಕ್ಕಂಥದ್ದು. ಇಂಥ ಹಾಸ್ಯಾಸ್ಪದ ಹೇಳಿಕೆ ಸರಿಯಲ್ಲ ಅನ್ನುವಂತ ಮಾತನ್ನ ಈಗಾಗಲೇ ಬಿಜೆಪಿ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಸಚಿವ ಪ್ರಿಯಾಂಕ್ ಖರ್ಗೆ ಅವರೇ ಒಂದ್ ಕಡೆ ಯೋಚನೆ ಮಾಡಬೇಕು. ಯಾಕಂತಂದ್ರೆ ಬೆಂಗಳೂರಿನಲ್ಲಿ ಖಂಡಿತವಾಗ್ಲೂ ಇಡೀ ವಿಶ್ವದಲ್ಲೇ ಬೆಂಗಳೂರು ಬಹಳ ದೊಡ್ಡ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ. ಹೊರ ರಾಜ್ಯಗಳಿಂದನೂ ಬಂದು ಇಲ್ಲಿ ಐಟಿ ಬಿಟಿ ಕಂಪನಿಗಳಲ್ಲಿ ಕೆಲಸವನ್ನ ಮಾಡ್ತಾ ಜೀವನವನ್ನ ಕೂಡ ಸಾಗಿಸ್ತಾ ಇರ್ತಕ್ಕಂಥದ್ದು. ಆದ್ರೆ ಜನ ಬಂದು ಟ್ರಾಫಿಕ್ ಜಾಮ್ ಆಗಿದೆ, ಆ ಜಾಮ್ಗೆ ಕಾರಣ ಏನಂತಂದ್ರೆ ಪಾಟ್ ಹೋಲ್ಸ್. ಆದ್ರೆ ಇದನ್ನೇ ದೊಡ್ಡ ಅಭಿವೃದ್ಧಿ, ಹಾಗಾಗಿ ಜನ ಹೆಚ್ಚಾಗಿರ್ತಕ್ಕಂಥದ್ದು, ಟ್ರಾಫಿಕ್ಗೆ ಕಾರಣನೇ ಜನ ಹೆಚ್ಚಾಗಿರ್ತಕ್ಕಂಥದ್ದು, ಅಭಿವೃದ್ಧಿ ಕಾರಣವಾಗಿರ್ತಕ್ಕಂಥದ್ದು ಅನ್ನೋಂತ ಹೇಳಿಕೆ ಏನಿದೆ ಇದು ನಿಜಕ್ಕೂ ಎಲ್ಲೋ ಒಂದ್ ಕಡೆ ಬಹಳ ಹಾಸ್ಯಾಸ್ಪದವಾಗಿರ್ತಕ್ಕಂಥದ್ದು. ಇಂಥ ಹೇಳಿಕೆಗಳನ್ನ ನಿಜಕ್ಕೂ ಕೊಡಬಾರ್ದಿತ್ತು. ಖಂಡಿತ ಬೆಂಗಳೂರು ಅಭಿವೃದ್ಧಿ ಆಗಿದೆ, ಆದ್ರೆ ರಸ್ತೆ ಹೋಲಿಕೆಯನ್ನ ಕೊಟ್ಟಿದ್ದಂಥದ್ದು ನಿಜಕ್ಕೂ ಒಂದು ರೀತಿಯ ವಿಡಂಬನೆ ಮತ್ತು ಹಾಸ್ಯಾಸ್ಪದಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ಚಂದ್ರಶೇಖರ್ ಮಾಹಿತಿಗಾಗಿ. ಮತ್ತೊಂದು ಕಡೆ ಬೆಂಗಳೂರು ಟ್ರಾಫಿಕ್ ಅಭಿವೃದ್ಧಿ ದಿಕ್ಸೂಚಿಗೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಹೊಸ ವ್ಯಾಖ್ಯಾನವನ್ನೇ ಬರೆದಿಟ್ಟಿದ್ದಾರೆ. ಬೆಂಗಳೂರು ಟ್ರಾಫಿಕ್ಗೆ ಸಮರ್ಥನೆಯನ್ನ ನೀಡೋ ಬರದಲ್ಲಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಇದೆ, ಟ್ರಾಫಿಕ್ ಸಮಸ್ಯೆ ಒಳ್ಳೆ ಸಮಸ್ಯೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ಬೆಂಗಳೂರು ಬೆಳೀತಾ ಇದೆ, ಹೀಗಾಗಿ ಟ್ರಾಫಿಕ್ ಕೂಡ ಹೆಚ್ಚಾಗ್ತಾ ಇದೆ. ಟ್ರಾಫಿಕ್ ಹೆಚ್ಚಾಗ್ತಾ ಇರೋದು ಅಭಿವೃದ್ಧಿಯ ಸಂಕೇತದ ಭಾಗ. ಹೂಡಿಕೆ ವ್ಯವಹಾರಕ್ಕೆ ಜನ ಬರ್ತಾ ಇದ್ದಾರೆ. ಬೆಂಗಳೂರು ಬಹಳ ವೇಗವಾಗಿ ಬೆಳೀತಾ ಇದೆ, ದೆಹಲಿ ಮುಂಬೈಗಿಂತ ವೇಗವಾಗಿ ಬೆಳೀತಾ ಇದೆ. ಅಭಿವೃದ್ಧಿ ಪ್ರತೀಕವೇ ಟ್ರಾಫಿಕ್ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ.
ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ಟ್ರಾಫಿಕ್ ಸಮಸ್ಯೆಯ ಬಿಸಿ ಬಹುಶಃ ಪ್ರಿಯಾಂಕ್ ಖರ್ಗೆ ಅವರು ಅನುಭವಿಸಿಲ್ಲ ಅನ್ಸುತ್ತೆ. ವಿಶೇಷವಾದ ಸೌಲಭ್ಯ ಸವಲತ್ತು ಟ್ರಾಫಿಕ್ ಸಂದರ್ಭದಲ್ಲಿ ಅವರಿಗೆ ಒದಗಿಸ್ತಾ ಇರುವ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಇಸ್ ಈಕ್ವಲ್ ಟು ಅಭಿವೃದ್ಧಿ ಅಂತ ಹೇಳಿದ್ದಾರೆ. ಮತ್ತೇನು ಡೀಟೇಲ್ಸ್ ಇದೆ ಈ ಬಗ್ಗೆ? ಸುಮಿತಾ, ಖಂಡಿತವಾಗ್ಲು ಒಂದ್ ಕಡೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆ ಬಹಳಷ್ಟು ಟೀಕೆಗಳಿಗೆ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಬೆಂಗಳೂರಿನ ಪರಿಸ್ಥಿತಿ, ಪ್ರತಿ ರಸ್ತೆಗಳಲ್ಲೂ ಕೂಡ ಪಾಟ್ ಹೋಲ್ಸ್ ಇರ್ತಕ್ಕಂಥದ್ದು, ಮತ್ತೊಂದ್ ಕಡೆ ಇಡೀ ರಸ್ತೆಗಳೇ ಹಾಳಾಗಿರ್ತಕ್ಕಂಥ ಒಂದಷ್ಟು ಚಿತ್ರಣಗಳನ್ನ ಇಡೀ ಬೆಂಗಳೂರೇ ಇದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥದ್ದು. ಅದರಲ್ಲೂ ಯಾವಾಗ ಸಂಸ್ಥೆಯ ಕಂಪನಿಯ ಒಬ್ಬ ಮಾಲೀಕರು ನಾವು ಬೆಂಗಳೂರನ್ನ ಬಿಟ್ಟು ಹೋಗ್ತೀವಿ ಅನ್ನುವಂತ ವಿಚಾರವಾಗಿ ಟ್ವೀಟ್ ಅನ್ನ ಮಾಡಿದ್ರು. ಅದರ ಹಿಂದೆನೆ ಬಹಳಷ್ಟು ಜನ ಕೂಡ ಟೀಕೆಗಳಿಗೆ ಕಾಂಗ್ರೆಸ್ ಸರ್ಕಾರ ಗುರಿಯಾಯಿತು. ಅದರ ಬೆನ್ನಲ್ಲೇ ಇವತ್ತು ರಸ್ತೆಗಳನ್ನ ರಿಪೇರಿ ಮಾಡುವಂತ ಪಾಟ್ ಗಳನ್ನು ಮುಚ್ಚುವಂತ ಕೆಲಸಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ಎಲ್ರಿಗೂ ಕೂಡ ಸರ್ವೇ ಸಾಮಾನ್ಯವಾಗಿ ಗೊತ್ತಿರುವಂತ ವಿಚಾರ. ಆದ್ರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಯನ್ನ ಗಮನಿಸ್ತಾ ಹೋದ್ರೆ ಎಲ್ಲೊಂದ್ ಕಡೆ ಅವರ ಹೇಳಿಕೆ ಬಾಲಿಶ ಅನ್ನುವಂತ ಮಾತನ್ನ ಈಗ ಬಿಜೆಪಿ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಮೇಲ್ಮನೆ ವಿಪಕ್ಷ ನಾಯಕರು ಚಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಈ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಯನ್ನ ವಿರೋಧ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಬೆಂಗಳೂರಿನಲ್ಲಿರ್ತಕ್ಕಂಥ ಪಾಟ್ ಹೋಲ್ಸ್ ಗಳ ರಸ್ತೆಯಲ್ಲಿ ಹೋದ್ರೆ ಯಾರು ಕೂಡ 10 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ಲಿಕ್ಕಾಗಲ್ಲ. ಇದು ಅಭಿವೃದ್ಧಿನ ಅಥವಾ ಇದು ಬೆಂಗಳೂರು ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಅಂತ ಹೇಳಕ್ಕಾಗುತ್ತಾ ಅನ್ನುವಂತ ಮಾತನ್ನ ಕುಟ್ಕಿರ್ತಕ್ಕಂಥದ್ದು. ಒಂದು ಕಡೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆ ಏನಿದೆ, ಬೆಂಗಳೂರು ಅಭಿವೃದ್ಧಿ ಆಗಿದೆ ನಿಜ, ಆದ್ರೆ ಅದಕ್ಕೆ ಟ್ರಾಫಿಕ್ ಹೋಲಿಕೆಯನ್ನ ಮಾಡಿರ್ತಕ್ಕಂಥದ್ದು ಅಥವಾ ಇರ್ತಕ್ಕಂಥ ಒಂದು ತಪ್ಪುಗಳನ್ನ ಮುಚ್ಚಾಕೊಳ್ತಾ ಅವರ ಹೇಳಿಕೆಯಲ್ಲೇ ವೈರುಧ್ಯ ಇಲ್ವಾ? ಬೆಂಗಳೂರು ಸಿಟಿ ಬೆಳೀತಿದೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೂಲಭೂತ ಸೌಕರ್ಯ ಆಗಿರುವ ರಸ್ತೆ ಹಾಗೆ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಇದು ಕೂಡ ಅಭಿವೃದ್ಧಿ ಆಗಬೇಕು. ಅದ್ರ ಬದಲು ವೆಹಿಕಲ್ ಜಾಸ್ತಿ ಆಗ್ತಾ ಇದೆ, ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ, ಟ್ರಾಫಿಕ್ ನಿಂದ ಸಮಸ್ಯೆ ಆಗ್ತಾ ಇದೆ, ಹೀಗಾಗಿ ಅಭಿವೃದ್ಧಿ ಅಂದ್ರೆ ಬೇಸಿಕ್ ಸೆನ್ಸ್ ಅಲ್ವಾ? ಅಂದ್ರೆ ಜನಸಂಖ್ಯೆ ಹೆಚ್ಚಾಗ್ತಿದೆ, ವೆಹಿಕಲ್ಗಳು ಹೆಚ್ಚಾಗ್ತಿದೆ ಅಂದ್ರೆ ಅದಕ್ಕೆ ಬೇಕಾದ ಸೌಕರ್ಯ ಆಗ್ತಿಲ್ಲ ಸರ್ಕಾರದ ಕಡೆಯಿಂದ. ಇದು ಎಂತವ್ರಿಗೂ ಕೂಡ ಅರ್ಥ ಆಗುದು ಪ್ರಿಯಾಂಕ್ ಖರ್ಗೆ ಅವರು ಹಿಂಗ್ಯಾಕೆ ಹೇಳ್ಬಿಟ್ರು ಅಂತ. ಖಂಡಿತ ಇದಂತೂ ಹಾಸ್ಯಾಸ್ಪದ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆ ನಿನ್ನೆಷ್ಟೇ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಹೇಳಿರ್ತಕ್ಕಂಥದ್ದು. ಇಂಥ ಒಂದು ಹೇಳಿಕೆಗಳಿಗೆ ಇವತ್ತು ಟೀಕೆಗಳಿಗೆ ಮತ್ತಷ್ಟು ಆಸ್ಪದಕ್ಕೆ ಕಾರಣವಾಗ್ತಾ ಇರ್ತಕ್ಕಂಥದ್ದು. ಇಂಥ ಹಾಸ್ಯಾಸ್ಪದ ಹೇಳಿಕೆ ಸರಿಯಲ್ಲ ಅನ್ನುವಂತ ಮಾತನ್ನ ಈಗಾಗಲೇ ಬಿಜೆಪಿ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಸಚಿವ ಪ್ರಿಯಾಂಕ್ ಖರ್ಗೆ ಅವರೇ ಒಂದ್ ಕಡೆ ಯೋಚನೆ ಮಾಡಬೇಕು. ಯಾಕಂತಂದ್ರೆ ಬೆಂಗಳೂರಿನಲ್ಲಿ ಖಂಡಿತವಾಗ್ಲೂ ಇಡೀ ವಿಶ್ವದಲ್ಲೇ ಬೆಂಗಳೂರು ಬಹಳ ದೊಡ್ಡ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ. ಹೊರ ರಾಜ್ಯಗಳಿಂದನೂ ಬಂದು ಇಲ್ಲಿ ಐಟಿ ಬಿಟಿ ಕಂಪನಿಗಳಲ್ಲಿ ಕೆಲಸವನ್ನ ಮಾಡ್ತಾ ಜೀವನವನ್ನ ಕೂಡ ಸಾಗಿಸ್ತಾ ಇರ್ತಕ್ಕಂಥದ್ದು. ಆದ್ರೆ ಜನ ಬಂದು ಟ್ರಾಫಿಕ್ ಜಾಮ್ ಆಗಿದೆ, ಆ ಜಾಮ್ಗೆ ಕಾರಣ ಏನಂತಂದ್ರೆ ಪಾಟ್ ಹೋಲ್ಸ್. ಆದ್ರೆ ಇದನ್ನೇ ದೊಡ್ಡ ಅಭಿವೃದ್ಧಿ, ಹಾಗಾಗಿ ಜನ ಹೆಚ್ಚಾಗಿರ್ತಕ್ಕಂಥದ್ದು, ಟ್ರಾಫಿಕ್ಗೆ ಕಾರಣನೇ ಜನ ಹೆಚ್ಚಾಗಿರ್ತಕ್ಕಂಥದ್ದು, ಅಭಿವೃದ್ಧಿ ಕಾರಣವಾಗಿರ್ತಕ್ಕಂಥದ್ದು ಅನ್ನೋಂತ ಹೇಳಿಕೆ ಏನಿದೆ ಇದು ನಿಜಕ್ಕೂ ಎಲ್ಲೋ ಒಂದ್ ಕಡೆ ಬಹಳ ಹಾಸ್ಯಾಸ್ಪದವಾಗಿರ್ತಕ್ಕಂಥದ್ದು. ಇಂಥ ಹೇಳಿಕೆಗಳನ್ನ ನಿಜಕ್ಕೂ ಕೊಡಬಾರ್ದಿತ್ತು. ಖಂಡಿತ ಬೆಂಗಳೂರು ಅಭಿವೃದ್ಧಿ ಆಗಿದೆ, ಆದ್ರೆ ರಸ್ತೆ ಹೋಲಿಕೆಯನ್ನ ಕೊಟ್ಟಿದ್ದಂಥದ್ದು ನಿಜಕ್ಕೂ ಒಂದು ರೀತಿಯ ವಿಡಂಬನೆ ಮತ್ತು ಹಾಸ್ಯಾಸ್ಪದಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ಚಂದ್ರಶೇಖರ್ ಮಾಹಿತಿಗಾಗಿ.